ಆದರೆ ಯಾರು ಒಪ್ಕೋತಾರೋ ಇಲ್ವೋ, ಯಾರು ಮೆಚ್ಕೋತಾರೋ ಇಲ್ವೋ, ನನಗೆ ಒಂದು ಮಾತ್ರ ದೃಢ ವಿಶ್ವಾಸ ಇದೆ. ಅಂಬರೀಷ್ ಅವರು ಇವತ್ತು ಎಲ್ಲಿದ್ದಾರೋ ಅಲ್ಲಿಂದ ನನ್ನನ್ನು ಬೆನ್ನು ತಟ್ಟಿ ಮೆಚ್ಚುತ್ತಾ ಇದ್ದಾರೆ. ಆ ನಂಬಿಕೆ ನನಗಿದೆ. ನಾನು ಹುಚ್ಚೇಗೌಡರ ಸೊಸೆಯಾಗಿ ನಿಮ್ಮ ಮುಂದೆ ಮತವನ್ನು ಆ ದಿನ ಕೇಳಿದ್ದೀನಿ. ಆ ನಮ್ಮ ಮಾವನವರು ಅವರ ಸೊಸೆಗೆ ಹೆಮ್ಮೆಯಿಂದ ಇವತ್ತು ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ದೃಢ ವಿಶ್ವಾಸ ನನಗಿದೆ. ಮಳವಳ್ಳಿಯಲ್ಲಿ ಇವತ್ತಿನ ದಿನ ಮಹಿಳೆಯರಿಗೆ CRPF ವಿಮೆನ್ ಬೆಟಾಲಿಯನ್ ಟ್ರೈನಿಂಗ್ ಸೆಂಟರ್, ಅಂದರೆ ಮಹಿಳೆಯರಿಗೆ CRPF ಆರ್ಮಿಯ ಒಂದು ಟ್ರೈನಿಂಗ್ ಸೆಂಟರ್ಗೆ ಅನುಮೋದನೆ ತಂದಿದ್ದೀನಿ. ಅದು ಪರ್ಮಿಷನ್ ಕೊಟ್ಟು 23 ಎಕರೆನ ಗುರುತಿಸಿ ಕೊಟ್ಟಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅದೂ ನಿರ್ಮಾಣ ಆಗುತ್ತೆ. ಸೊ ಮಳವಳ್ಳಿ ಸೊಸೆ ಮಳವಳ್ಳಿಯ ಋಣ ತೀರಿಸ್ಕೊಂಡಿದ್ದಾಳೆ ಅಂತ ಕೇಳುವವರಿಗೆ ನೀವು ಧೈರ್ಯವಾಗಿ ಹೇಳ್ಬೋದು. ಇವತ್ತಿನ ದಿನ ಯಾರು ಋಣನೂ ಇಟ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಋಣ ತೀರಿಸೋಕೆ ನಾನು ಇವತ್ತು ಸಂಸದೆಯಾಗಿ ಇಷ್ಟು ವರ್ಷಗಳ ಕಾಲ ನಿಮ್ಮ ಮುಂದೆ ನಾನು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಈ ಸಾಧನೆಗಳ ಹಿಂದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಬೆನ್ನೆಲುಬಾಗಿ ಸಾವಿರಾರು ಜನ ನಿಂತಿದ್ರು. ಅವರೆಲ್ಲರಿಗೂ ಇವತ್ತು ನಾನು ಧನ್ಯವಾದಗಳನ್ನು, ಈ 5 ವರ್ಷಗಳ ಅವಧಿ ಏನು ಮುಗಿತಾ ಇದೆ ಆ ಧನ್ಯವಾದಗಳನ್ನು ನಾನು ಈ ವೇದಿಕೆ ಮೂಲಕ ಅರ್ಪಿಸೋಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನನ್ನ ಮನೆಯ ಮಕ್ಕಳಾಗಿ ಆವತ್ತಿನ ದಿನ ದರ್ಶನ್ ಹಾಗೂ ಯಶ್ ಅಷ್ಟು ಗಟ್ಟಿಯಾಗಿ ಏನೇ ಬಂದರೂ ಲೆಕ್ಕಿಸದೆ ಎಲ್ಲವನ್ನೂ ಪಕ್ಕಕ್ಕಿಟ್ಟು, ಅವ್ರ ಕೆಲಸವನ್ನು ಪಕ್ಕಕ್ಕಿಟ್ಟು, ಪ್ರತಿಯೊಂದನ್ನು ಅವರ ಕೆಲಸ ಅಂತ ತಿಳ್ಕೊಂಡು ಅವರ ಚುನಾವಣೆಯ ಪ್ರಚಾರ ಅಂತಾನೆ ಅವರು ಭಾವಿಸಿ ನನ್ನ ಜೊತೆಗೆ ನಿಂತು ನನ್ನ ಗೆಲುವಿಗೆ ಅತಿ ಮುಖ್ಯವಾದ ಕಾರಣರಾಗಿದ್ದರು. ಧನ್ಯವಾದಗಳು ಹೇಳಿದ್ರೆ ಅವರು ಒಪ್ಪಿಕೊಳ್ಳಲ್ಲ. ಈ ಸಮಯದಲ್ಲಿ ನಾನು ಸ್ಮರಿಸಲೇಬೇಕು, ಇಲ್ಲಾಂದರೆ ನಾನು ತಪ್ಪು ಮಾಡಿದವಳಾಗ್ತೀನಿ. ಎಂದೆಂದಿಗೂ ಆ ಚುನಾವಣೆ, ಆ ಗೆಲುವು, ನಿಮ್ಮ ಅಭೂತಪೂರ್ವದ ಆಶೀರ್ವಾದ ಕೊನೆ ಉಸಿರುವರೆಗೂ ನಾನು ಮರೆಯುವಂತಿಲ್ಲ. 5 ವರ್ಷ ಅದು ಹೇಗೆ ಕಳೀತೋ ನನಗೆ ಗೊತ್ತಿಲ್ಲ. ಈಗ ಮತ್ತೆ ಒಂದು ಚುನಾವಣೆ, ಮತ್ತೆ ಒಂದು ಸವಾಲು. 2019ರಲ್ಲಿ ಯಾವ ರೀತಿ ಗೊಂದಲಗಳಿತ್ತು, ಯಾವ ರೀತಿ ಸವಾಲುಗಳಿತ್ತು, ಅದಕ್ಕಿಂತ ಹೆಚ್ಚಿನ ಸವಾಲುಗಳು ಇವತ್ತಿನ ದಿನಾನೂ ನಮ್ಮ ಮುಂದೆ ಇದೆ. ಬದಲಾದ ಪರಿಸ್ಥಿತಿಯಲ್ಲಿ ನನಗೆ 2019ರಲ್ಲಿ ಭಾರತೀಯ ಜನತಾ ಪಕ್ಷ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಧಾನಮಂತ್ರಿ ಮೋದಿಯವರು ಸ್ವತಃ ಅಂಬರೀಷ್ ಅವರನ್ನು ಪ್ರಸ್ತಾಪ ಮಾಡಿ ನನಗೆ ಮತಗಳನ್ನು ಕೊಡಿ ಅನ್ನೋ ವಿಚಾರವನ್ನು ಮೈಸೂರಲ್ಲಿ ಮಾತಾಡಿದರು. ಅದೇ ನಿಟ್ಟಿನಲ್ಲಿ ನಾನು 2023ರಲ್ಲಿ ಭಾರತೀಯ ಜನತಾ ಪಕ್ಷದ ಅಸೆಂಬ್ಲಿ ಎಲೆಕ್ಷನ್ ವೇಳೆ ನನ್ನ ಬೆಂಬಲವನ್ನು ಅವರು ಕೊಟ್ಟು ನಾನು ಪ್ರಚಾರವನ್ನು ಮಾಡಿದ್ದೆ. ಇವತ್ತು ಮೈತ್ರಿಯಲ್ಲಿ ಅವರು JDS ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ. ಬದಲಾದ ಪರಿಸ್ಥಿತಿ, ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ. ನಿಮಗೊಂದು ವಿಷಯ ತಿಳಿದಿರಲಿ, ಒಂದು ಕಿವಿ ಮಾತು ಹೇಳ್ತೀನಿ. ನಾನು ಕೊನೆಯ ಗಳಿಗೆಯವರೆಗೂ ಮಂಡ್ಯ ಸೀಟನ್ನು BJPನೇ ಉಳಿಸ್ಕೊಳ್ಳಿ ಅನ್ನೋವಂಥ ಪ್ರಯತ್ನ, ಹೋರಾಟ ಮಾಡ್ತಾನೆ ಬಂದೆ. ಅದು ನಿಮ್ಮೆಲ್ರಿಗೂ ತಿಳಿದಿದೆ ಅಂತ ಭಾವಿಸಿದ್ದೀನಿ. ಪ್ರತಿಯೊಂದು ಚರ್ಚೆ ಬಂದಾಗ ಬೇರೆ ಬೇರೆ ಸಲಹೆಗಳು, ಬೇರೆ ಬೇರೆ ಅವಕಾಶಗಳು ನನ್ನ ಮುಂದೆ ಬಂದವು. ಬೆಂಗಳೂರು ಉತ್ತರ
ನಿಂತ್ಕೋತೀರಾ ಅಂದರು. ಮೈಸೂರು ನಿಂತ್ಕೊಳ್ತೀರಾ, ಕೊನೆಗೆ ಚಿಕ್ಕಬಳ್ಳಾಪುರ ಅಲ್ಲಿ ಖಾಲಿ ಇದೆ, ಅಲ್ಲಾದರೂ ಓಕೆನಾ ಅನ್ನೋ ಅಂಥ ಮಾತುಗಳು ಬೇರೆ ಬೇರೆ ಲೀಡರ್ಗಳು ನನ್ನ ಮುಂದೆ ಇಟ್ಟರು. ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಹೋಗಲ್ಲ. ನಾನು ಇದ್ದರೂ ನಿಂತರೂ ಗೆದ್ದರೂ ಸೋತರೂ ಮಂಡ್ಯ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಸ್ವಾರ್ಥ ರಾಜಕಾರಣ ಮಾಡೋದು ನಾನು ಕಲ್ತಿಲ್ಲ. ಯಾಕೆಂದರೆ ನಾನು ಒಂದು ರೀತಿಯಲ್ಲಿ ನೋಡಿ ಬೆಳೆದಿದ್ದೆ ಅಂಬರೀಷ್ ಅವರ ಚೌಕಟ್ಟಿನಲ್ಲಿ. ಅವರು ಎಂದೆಂದಿಗೂ ಅಧಿಕಾರಕ್ಕೆ ಆಸೆ ಪಟ್ಟವರಲ್ಲ, ಆ ಅಧಿಕಾರದಲ್ಲಿ ಅಂಟ್ಕೊಂಡು ಕೂತ್ಕೋಬೇಕು ಅನ್ನೋದು ಯಾವತ್ತೂ ಅವರಲ್ಲಿ ಇರಲಿಲ್ಲ. ಅದೇ ನನಗೂ ಇವತ್ತಿನ ಒಂದು ಮಾರ್ಗದರ್ಶನ, ಸ್ಫೂರ್ತಿ.